ಧರಮ್ ಸಿಂಗ್ ಸರ್ಕಾರವನ್ನ ಬೀಳಿಸಿದ್ದು ಹೇಗೆ ಕುಮಾರಸ್ವಾಮಿ? ದೇವೇಗೌಡರೇ ಮಾಡಿಕೊಂಡಿದ್ದ ಜೆಡಿಎಸ್ ಕಾಂಗ್ರೆಸ್ ಸರ್ಕಾರ ಪತನ ಆಗಿದ್ದು ಹೇಗೆ? ಧರಮ್ ಸಿಂಗ್ ಸರ್ಕಾರ ಬೀಳಿಸಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದು ಹೇಗೆ? ಧರಮ್ ಸಿಂಗ್ ಸರ್ಕಾರವನ್ನ ಬೀಳಿಸಿದ್ದು ಹೇಗೆ ಕುಮಾರಸ್ವಾಮಿ? ದೇವೇಗೌಡರೇ ಮಾಡಿಕೊಂಡಿದ್ದ ಜೆಡಿಎಸ್ ಕಾಂಗ್ರೆಸ್ ಸರ್ಕಾರ ಪತನ ಆಗಿದ್ದು ಹೇಗೆ? ಧರಮ್ ಸಿಂಗ್ ಸರ್ಕಾರ ಬೀಳಿಸಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದು ಹೇಗೆ? ಕುಮಾರಸ್ವಾಮಿ ಯಡಿಯೂರಪ್ಪ ನಡುವೆ ಸಂಧಾನ ಮಾಡಿದ್ದು ಯಾರು? ಸಿಎಂ ಆಗಲೇಬೇಕು ಎಂದು ಕೂತಿದ್ದ ಯಡಿಯೂರಪ್ಪರನ್ನ ಒಪ್ಪಿಸಿದ್ದು ಯಾರು? ಯಡಿಯೂರಪ್ಪ ಜೊತೆಗಿನ ಮೈತ್ರಿಗೆ ಕುಮಾರಸ್ವಾಮಿ ಡೌಟ್ ಕ್ಲಿಯರ್ ಆಗಿದ್ದು ಹೇಗೆ? ದಾವಣಗೆರೆಯಲ್ಲಿ ಮಾಜಿ ಸಂಸದ ಸಿದ್ದೇಶ್ವರ ಬಿಚ್ಚಿಟ್ಟ 2020 ರಹಸ್ಯ. ಧರಮ್ ಸಿಂಗ್ ಸರ್ಕಾರವನ್ನು ಬೀಳಿಸಿದ್ದು ಹೇಗೆ ಕುಮಾರಸ್ವಾಮಿ? ದೇವೇಗೌಡರೇ ಮಾಡಿಕೊಂಡಿದ್ದ ಜೆಡಿಎಸ್ ಕಾಂಗ್ರೆಸ್ ಸರ್ಕಾರ ಪತನ ಆಗಿದ್ದು ಹೇಗೆ? ಸೊ ಇವತ್ತು ಮಾಜಿ ಸಂಸದ ಸಿದ್ದೇಶ್ವರ್ ಬಸನಗೌಡ ಪಾಟೀಲ್ ಯತ್ನಾಳ್ ಬಣದಲ್ಲಿ ಗುರುತಿಸಿಕೊಂಡಂತಹ ಒಬ್ಬ ಬಿಜೆಪಿಯ ಮುಖಂಡ, ಮಾಜಿ ಸಂಸದ ಕೂಡ ಹೌದು. ಇತ್ತೀಚೆಗೆ ಸಾಕಷ್ಟು ಸಭೆಗಳನ್ನು ಮಾಡಿ ಬಿ.ವೈ. ವಿಜೇಂದ್ರರ ವಿರುದ್ಧ ಸಮರ ಸಾರಿದವರ ಪೈಕಿ ಸಿದ್ದೇಶ್ವರ್ ಕೂಡ ಅತ್ಯಂತ ಸಕ್ರಿಯ ನಾಯಕ. ಸೊ ಇವತ್ತು ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟು ರಾಜಕೀಯ ವಲಯಗಳಲ್ಲಿ ಚರ್ಚೆಗೆ ಗ್ರಾಸರಾಗಿದ್ದಾರೆ. ಸೊ ಹಾಗಾದರೆ ಸಿದ್ದೇಶ್ವರ್ ಇವತ್ತು ಹೇಳಿದಂತಹ ಒಂದು ಹೇಳಿಕೆ ನೋಡ್ಕೊಂಡು ಬರೋಣ. ಅದಾದ್ಮೇಲೆ 2004ರಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಲೋಕಸಭಾ ಸದಸ್ಯನಾದೆ. ಸದಸ್ಯ ಆದ್ಮೇಲೆ ನಾನು ನಮ್ಮದೊಂದು ಗುರಿ, ಏನಾರ ಮಾಡಿ ನಮ್ಮ ಇವ್ರು ಹೇಳಿದಾಗೆ ಪಂಚವಟಿ ಅಂತೇಳಿ ನಮ್ಮ ಏನು ಇವತ್ತು ಹಾಸ್ಪಿಟ್ಲ್ ಇದೋ ಅಪೋಲೋ ಹಾಸ್ಪಿಟ್ಲ್, ಆ ಜಾಗದಲ್ಲಿ 3 ಬಾರಿ ಮೀಟಿಂಗ್ ಆಯ್ತು. ವೆಂಕಯ್ಯನಾಯ್ಡು ಬರೋರು, ಮತ್ತೆ ವಿರೋಧ ಪಕ್ಷ ನಾಯಕರು ಯಾರು ಮಾಡಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಗೊಂದಲ ಬೆಳೆದ ಅನಂತಕುಮಾರ್ಗೂ ಯಡಿಯೂರಪ್ಪನವ್ರಿಗೆ ವಾಪಸ್ ಹೋಗೋರು. ಅದನ್ನೆಲ್ಲ ನಾನು ನೋಡಿ ಯಡಿಯೂರಪ್ಪನವ್ರು ಹೇಳಿದೆ, ಸರ್ ನೀವು ಉಪಮುಖ್ಯಮಂತ್ರಿ ಆಗ್ರಿ, ಕುಮಾರಸ್ವಾಮಿ ನಾನು ಮಾತಾಡಿದ್ದೀನಿ, ಅವ್ರು ಮುಖ್ಯಮಂತ್ರಿ ಆಗ್ತಾರೆ ಎಂದೆ. ನಾನು ಮುಖ್ಯಮಂತ್ರಿ ಆಗ್ಬೇಕು, ನಾನು ಉಪಮುಖ್ಯಮಂತ್ರಿ ಆಗ್ಬೇಕು, ನಾನು ಆಗಲ್ಲ, ನಾನು 78 ಸೀಟ್ ಅದ್ವಿ ಅಂತ ಯಡಿಯೂರಪ್ಪನವರು ಹಠ ಮಾಡಿದ್ರು. ಸುಮ್ಮನಾದೆ ನಾನು. 2006ನೇ ಇಸ್ವಿಯಲ್ಲಿ ಅವರೇ ಫೋನ್ ಮಾಡಿದ್ರು ನನಗೆ, ಎಲ್ಲದಿಯಪ್ಪ? ಅದು ಊರಲ್ಲದೀನಿ ಅಂದೆ. ಶಿಕಾರಿಪುರದಾಗ ಅದೀನಿ, ಬಾಯಿಲಿ ನೀನು ಅಂತ. ನಾನು ಹೋದೆ ಒಬ್ಬನೇ, ನಮ್ಮ ಡ್ರೈವರ್ ಕರ್ಕೊಂಡು. ಬಹುಶಃ ಪ್ರಭುನೇ ಬಂದಿದ್ದ ಅಂತ ಕಾಣ್ತದೆ. ಅಲ್ಲಿ ಐಬಿ ಒಳಗೆ ಯಡಿಯೂರಪ್ಪನವರು ಮತ್ತೆ CM ಉದಾಸಿ ಅವರಿಬ್ಬರು ವಾಕ್ ಮಾಡ್ತಾ ಇದ್ರು. ಏನ್ ಸರ್ ಅಂದೆ, ಇಟ್ಟಿದ್ದ ವಿಷಯದಾಗ ಹೇಳಲೇಬೇಕಾಗ್ತದೆ. ಇಲ್ಲಿವರೆಗೂ ನಾನೇನು ಹೇಳಿದ್ದಿಲ್ಲ, ಆದ್ರೆ ಅನಿವಾರ್ಯವಾಗಿ ಹೇಳಲೇಬೇಕಾಗಿದೆ. ಅವತ್ತು ದಿವಸ ಅವರು ಹೇಳಿದ್ರು, ಕುಮಾರಸ್ವಾಮಿ ಅವರು, ಇಲ್ಲ ಸರ್ ಇಲ್ಲೇ ಇದಾರೆ, ನೀವು ಬೇಕಾದ್ರೆ ಒಪ್ಕೊಂಡಿದ್ದಾರೆ, ಮಾತಾಡ್ರಿ ಅಂತ ಕೊಟ್ಟೆ. ಮಾತಾಡಿದ್ರು. ಬೆಳಿಗ್ಗೆ ಬರ್ರಿ ಅಂತ ಹೇಳಿದ್ರು. ಅವಾಗ ಉದಾಸಿ ಅವರಿದ್ರು, CM ಉದಾಸಿ ಅವರು. ಇವತ್ತಿಲ್ಲ ಪಾಪ ಅವರು. ನಿಮಗೆಲ್ಲ ವಿಟ್ನೆಸ್ ಕೊಡ್ಬೇಕು ಅಂದ್ರೆ ಇಲ್ಲ, ಯಡಿಯೂರಪ್ಪನ ಕೊಡ್ಬೇಕು, ಇಲ್ಲ ಅಂದ್ರೆ CM ಉದಾಸಿ ಅವ್ರ ಮನೆಗೆ ಹೋದ್ಮೇಲೆ ಅವ್ರ ಮಗ ಶಿವಕುಮಾರ್ ಉದಾಸಿಗೆ, ಇಲ್ಲ ಹಿಂಗ್ ಸಿದ್ದೇಶಿ ಬಂದಿದ್ರು, ಹಿಂಗ್ ಮಾತಾಡಿದ್ರು, ನಮ್ಮ ಸರ್ಕಾರ ಆಗುತ್ತೆ ಅಂತ ಅವತ್ತೇ ಹೇಳಿದ್ದಾರೆ. 2006ನೇ ಇಸ್ವಿ ಒಳಗೆ CM ಉದಾಸಿಗೆ, ಉದಾಸಿ ಮಗ ಶಿವಕುಮಾರ್ ಉದಾಸಿಗೆ ಉದಾಸಿ ಅವರು ಹೇಳಿದ್ದಾರೆ. ಬಂದಂತ ಸಂದರ್ಭದಲ್ಲಿ ನಾವು ಉಪಮುಖ್ಯಮಂತ್ರಿ ಆದ್ರು, ಕುಮಾರಣ್ಣ ಮುಖ್ಯಮಂತ್ರಿ ಆದರು. ಅದಾದ್ಮೇಲೆ ಅವ್ರ ಕುರ್ಚಿ ತ್ಯಾಗ ಮಾಡ್ಬೇಕಾರೆ ಸ್ವಲ್ಪ ನಿಮಗೆ ಗೊತ್ತಾಯ್ತು. ಈ ಮಾಧ್ಯಮದವರು ಯಾರಿಗೆ ಕುರ್ಚಿ ಅವ್ರಿಗೆ ಅನ್ಯಾಯ ಆಗುತ್ತೆ ಯಡಿಯೂರಪ್ಪಗಿಂತ ಬಿಂಬಿಸಿದ್ರು. ಅಷ್ಟೆಲ್ಲ ಬಿಂಬಿಸಿ ಇಡೀ ರಾಜ್ಯದ ವಾತಾವರಣನೇ ಚೇಂಜ್ ಆಗಿ ಎಲ್ಲ ಸಮಾಜದ ಜನ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಹಾಕ್ಬೇಕು, ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಆಸೆಯಿಂದ ಓಟ್ ಹಾಕಿದ್ರು ಜನ. ಓಟ್ ಹಾಕಿದ್ರೆ ಎಷ್ಟು ಬಂತು? 110 ಸೀಟ್ ಬಂತು. ಬಹುಮತ ಬರಲ್ಲ ನಮಗೆ. ನಮ್ಮ ಜಿಲ್ಲೆ ಒಳಗೆ 4 ಜನ ಇಂಡಿಪೆಂಡೆಂಟ್ ಗೆದ್ದಿದ್ರು. ಅನಂತಕುಮಾರ್ ಫೋನ್ ಮಾಡಿದ್ರು, ನೋಡುವ ನಿಮ್ಮ ಜಿಲ್ಲೆ ಒಳಗೆ 4 ಜನ ಇಂಡಿಪೆಂಡೆಂಟ್ ಗೆದ್ದಾರೆ, ನಿನಗೆಲ್ಲ ಅವರು ಪರಿಚಯರು, ನಿನಗೆ ಆತ್ಮೀಯರು, ನೀವು ಕರ್ಕೊಂಬರ್ಬೇಕು ಅಂದರು. ಆಯ್ತು ಸರ್ ನಾನು ಪ್ರಯತ್ನ ಮಾಡ್ತೀನಿ ಅಂದೆ. ಮತ್ತೆ 8 ಗಂಟೆಗೆ ವೆಂಕಯ್ಯನಾಯ್ಡು ಮಾಡಿದ್ರು, ಯಡಿಯೂರಪ್ಪ ಮಾತಾಡಿದ್ರು, ಅನಂತಕುಮಾರ್ ಎಲ್ಲರೂ ಸೇರಿ ಮಾತಾಡಿದ್ರು ಒಂದೇ ಫೋನ್ನಾಗೆ. ಇಲ್ಲ ಸರ್ ಏನಾರ ಆಗಲಿ ನಾನು ಕರ್ಕೊಂಬರ್ತೀನಿ ಅಂತೇಳಿ ಬೆಳಿಗ್ಗೆ ಕರ್ಕೊಂಡು 3 ಜನ ಹೋದ್ಮೇಲೆ ಸರ್ಕಾರ ಆಯ್ತು. ಅವತ್ತು
ಅವತ್ತು ಯಡಿಯೂರಪ್ಪ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.